ಜಾತಿ ಜನಗಣತಿಯ ವಿರೋಧ ಒಕ್ಕಲಿಗರು ಮತ್ತು ವೀರಶೈವ ಅಥವಾ ಲಿಂಗಾಯತ ಸಮುದಾಯ ಇದು ಸರಿ ಇಲ್ಲ ಮತ್ತೊಮ್ಮೆ ಮಾಡಿ ಅಂತ ಪ್ರಮುಖ ಸಮುದಾಯದ ನಾಯಕರು ಇಲ್ಲಿ ತನಕ ಹೇಳ್ತಾ ಇದ್ರು. ಇದರ ನಡುವೆ ಜಾತಿ ಜನಗಣತಿ ವಿರೋಧದ ನಡುವೆ ಮತ್ತೊಂದು ಕೂಗು ಎದ್ದು ಬಂದಿದೆ. ಅದು ಅಗೇನ್ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು. ಶುರುವಾಗುತ್ತಾ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಅನ್ನುವ ಪ್ರಶ್ನೆ ನಿನ್ನೆ ನಡೆದ ಸಮಾವೇಶದ ಬಳಿಕ ಕೇಳಿ ಬರ್ತಾ ಇದೆ. ಹಿಂದೂ ಧರ್ಮ ಅಲ್ಲ, ಬಸವ ಧರ್ಮ ಮತ್ತೆ ಮುನ್ನೆಲೆಗೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಕೂಗು ಜೋರಾದ್ರೆ ಅದು ಜಾತಿ ಗಣತಿಗೂ ಕಂಟಕ ತರೋ ಸಾಧ್ಯತೆ ಇದೆ. ಬಸವ ಧರ್ಮವೇ ಪ್ರತ್ಯೇಕ ಧರ್ಮ ಅಂತಾದ್ರೆ ಜಾತಿ ಗಣತಿ ಸಮೀಕ್ಷೆ ತಪ್ಪಾಗಿ ಹೋಗುತ್ತಾ? ಹೊಸ ದಾಳದ ಮೂಲಕ ಜಾತಿ ಜನಗಣತಿ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರ ಸಿದ್ದರಾಮಯ್ಯ ಪಾಲಿಗೆ. ಪ್ರತ್ಯೇಕ ಧರ್ಮದ ಕೂಗು ಮತ್ತೆ ಸವಾಲಾಗುತ್ತಾ? ಪ್ರತ್ಯೇಕ ಧರ್ಮದ ಬೇಡಿಕೆ ಹಾಗಿದ್ರೆ ರಾಜ್ಯ ಸರ್ಕಾರ ಏನ್ ನಡೆಯನ್ನ ಅನುಸರಿಸುತ್ತೆ? ಈಗಾಗಲೇ ಲಿಂಗಾಯತ ವೀರಶೈವ ಬೇರೆ ಬೇರೆ ಅಂತ ಮಾಡಕ್ ಹೋಗಿ ದೊಡ್ಡ ಪೆಟ್ಟನ್ನ ತಿಂದಾಗಿದೆ ಕಾಂಗ್ರೆಸ್. ಆಗ್ಲೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿದ್ರು. ಈಗ ಈ ವಿಚಾರದಲ್ಲಿ ಯಾವ ರೀತಿಯ ಎಚ್ಚರಿಕೆಯ ನಡೆಯನ್ನಿಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಚರ್ಚೆ ಮತ್ತು ಪ್ರಶ್ನೆ ಕೂಡ ಆಗಿದೆ. ಈಗಾಗಲೇ ಜಾತಿ ಜನಗಣತಿಗೆ ಕಾಂಗ್ರೆಸ್ ಪಾಳ್ಯದಲ್ಲೇ ವಿರೋಧ. ಅಂದ್ರೆ ಜಾತಿ ಜನಗಣತಿ ಬೇಡ ಅಂತ ಹೇಳ್ತಿಲ್ಲ ಅವರು, ಆ ರಿಪೋರ್ಟ್ ವೈಜ್ಞಾನಿಕವಾಗಿಲ್ಲ, ಮತ್ತೊಮ್ಮೆ ಪರಿಶೀಲಿಸಿ ಇನ್ನೊಂದ್ಸಲ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯ ಇನ್ನು ರಿಪೋರ್ಟೇ ಕೈಗೆ ಸೇರಿಲ್ಲ, ನೋಡಿಲ್ಲ, ಅಷ್ಟು ಬೇಗ ತೀರ್ಮಾನ ಸರಿಯಲ್ಲ ಅಂತ ಹೇಳ್ತಾ ಇದ್ರು. ಇದೆಲ್ಲದರ ನಡುವೆ ಚಾಮನೂರು ಶಿವಶಂಕರಪ್ಪ ಅವರು ಒಂದ್ ರೀತಿ ಹೋಗಿ ಬಂದು ಒಂದು ಜಾತಿ ಜನಗಣತಿಯ ರಿಪೋರ್ಟ್ಗೆ ವಿರೋಧ ಮಾಡ್ತಾ ಇದ್ದಿದ್ದು ಹೌದು. ಈಗ ಅದರ ಜೊತೆಗೆ ವೀರಶೈವ ಬಸವ ಧರ್ಮ ಅಂತ ಆಗಬೇಕು, ಲಿಂಗಾಯತ ವೀರಶೈವ ಬಸವ ಧರ್ಮ ಅಂತ ಆಗಬೇಕು ಅಂತ ಕೂಗು ಕೇಳಿ ಬಂದಿದೆ. ಯಾವ ನಡೆಯನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದು ಸರ್ಕಾರ, ಕೆಪಿಸಿಸಿ ಅಧ್ಯಕ್ಷರು ಇದರಲ್ಲಿ ಸೇರಿದಂತೆ ಏನ್ ತಗೊಳ್ತಾರೆ ನಿರ್ಧಾರವನ್ನ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಲೋಕಸಭಾ ಚುನಾವಣೆ ಬೇರೆ ಮುಂದಿರೋದ್ರಿಂದ ಸಮಾಜದ ಒಳಿತಿಗಾಗಿ ಮತ್ತು ನಮ್ಮ ಸಮುದಾಯದ ನಿಖರ ಜನಸಂಖ್ಯೆಯ ಬಗ್ಗೆ ಜಗತ್ತಿಗೆ ತಿಳಿಸಲು ಸರ್ಕಾರ ಮುಂದಿನ ದಿನಗಳಲ್ಲಿ ನಡೆಸುವ ಜನಗಣತಿಯ ವೇಳೆ ನಮ್ಮ ಸಮಾಜ ಬಾಂಧವರು ನೀವು ಹಿಂದೂ ಮತ್ತು ತಮ್ಮ ಉಪಜಾತಿ ಹೆಸರುಗಳನ್ನು ಬರೆಸದೆ ಧರ್ಮದ ಕಾಲದಲ್ಲಿ ವೀರಶೈವ ಲಿಂಗಾಯತ ಎಂದೇ ಬರೆಸುವಂತೆ ಈ ಮಹಾ ಅಧಿವೇಶನ ಸಮಾಜ ಬಾಂಧವರನ್ನು ಮನವಿ ಮಾಡಿಕೊಳ್ಳುತ್ತದೆ. ಈ ಸಭೆಯ ನಡವಳಿಕೆಗಳು ನಿರ್ಣಯಗಳನ್ನು ಅಂಗೀಕಾರ ಮಾಡಲಿಕ್ಕೆ ತಮ್ಮ ಎದುರುಗಡೆ ಮಂಡಿಸ್ತಾ ಇದ್ರು. ಆ ಏನು ನಿರ್ಣಯಗಳನ್ನ ತಗೊಂಡಿದ್ದಾರೋ, ಏನು ನಡವಳಿಕೆಗಳಿದಾವೋ ಅದಕ್ಕೆ ಒಬ್ಬ ಸಮಾಜದ ಮಗಳಾಗಿ, ಸರ್ಕಾರದ ಮಂತ್ರಿಯಾಗಿ ನಾನು ಖಂಡಿತವಾಗ್ಲೂ ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವೀರಶೈವರ ಬರೀರಿ, ಲಿಂಗಾಯತರ ಬರೀರಿ, ಒಳಪಂಗಡಗಳಿಗೆ ಸೇರಿಸಿಕೊಂಡು ಅದು ಬಹಳ ಸ್ಪಷ್ಟವಾಗಿ ಬರಿಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿದ್ದೇವೆ. ಜಾತಿ ಕಾಲಮ್ ಅಲ್ಲಿ ಬರೀರಿ ಅಂತ ಹೇಳಿದ್ದೇವೆ. ಪ್ರತ್ಯೇಕ ಧರ್ಮ, ಪ್ರತ್ಯೇಕ ಕೋಡ್ ಕೊಡಬೇಕು ಅಂತ ಹೇಳಿ ಬೇಡಿಕೆ ವೀರಶೈವ ಮಹಾಸಭೆದು ಸುಮಾರು ವರ್ಷದಿಂದ ಇದೆ. ಆ ಬೇಡಿಕೆಯನ್ನು ಪುನರುಚ್ಚರಿಸಿದ್ದೇವೆ. ಇವೆಲ್ಲ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಈಗಾಗಲೇ ತೀರ್ಮಾನ ನಿರ್ಣಯಗಳು ಮಾಡಿದ್ದೇವೆ. ಕೇಂದ್ರ ಸರ್ಕಾರದಲ್ಲಿ ಏನೊಂದು OBC ಲಿಂಗಾಯತ ವೀರಶೈವ ಸಮಾಜದ ಎಲ್ಲ ಒಳ ಪಂಗಡಗಳು ಕೂಡಿಕೊಂಡು ಹಿಂದೂ ವರ್ಗದ ಲಿಸ್ಟ್ ನಲ್ಲಿ ಬರಬೇಕು ಅನ್ನುವಂತ ಒತ್ತಾಯ ನಮ್ಮೆಲ್ಲರಿಗಿದೆ. ವೀರಶೈವ ಲಿಂಗಾಯತ ಪ್ರಮುಖರು ಸೇರಿಸಿ ಸ್ವತಂತ್ರ ಧರ್ಮ ಅನ್ನುವಂತದಕ್ಕೆ ನೀವು ಗಟ್ಟಿಯಾಗಿ ಹೋರಾಟ ಮಾಡಿದ್ರೆ ಸಮಾಜ ಶಕ್ತಿ ಗುರುತಾಗ್ಲಿಕ್ಕೆ ಸಾಧ್ಯ. ಅದು ವೈಜ್ಞಾನಿಕ ಸಮೀಕ್ಷೆ ಆಗಲಿ ಅನ್ನುವಂಥದಕ್ಕೆ ನಾವು ಒತ್ತಾಯ ಮಾಡೋಣ. ಸಮಾಜದಲ್ಲಿರ್ತಕ್ಕಂಥ ಒಳ ಪಂಗಡಗಳು ವೀರಶೈವ ಲಿಂಗಾಯತ ಸಮಾಜವನ್ನ ಒಗ್ಗೂಡಿಸುವಂತದ್ದು, ಸಂಘಟನೆ ಮಾಡೋದು ನಮ್ಮ ಗುರಿ ಇರಬೇಕು ಅನ್ನುವಂಥ. ನಾವು ಬಸವ ಭಕ್ತರು ಅಂತ ನಮಗೆ ಆ ಮಾತನ್ನು ಕೇಳಿದ್ರೆ ತುಂಬ ಖುಷಿ ಆಯಿತು. ನಮ್ಮ ಎಲ್ಲ ರಾಜಕೀಯ ನೇತಾರರು ಈ ಮಾತನ್ನು ಗಟ್ಟಿಯಾಗಿ ಹೇಳಬೇಕು. ಅವರ ಹಾಗೆ ಹೌದು, ನಾವು ಹಿಂದೂಗಳಲ್ಲ, ನಾವು ಲಿಂಗವಂತರು, ನಾವು ವೀರಶೈವರು, ನಾವು ಸಮಾಜವನ್ನು ಕಟ್ಟುವಂಥ ಕ್ರಿಯೆಯಲ್ಲಿ ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೇವೆ. ನಮ್ಮಲ್ಲಿ ಜಾತಿ ಭೇದ ಇಲ್ಲ, ನಾವೆಲ್ಲರನ್ನು ಬಂಧು ಅಂತ ಹೇಳಿ ಅಪ್ಕೊಳ್ತೇವೆ. ಏನು ವೀರಶೈವ ಲಿಂಗಾಯತ ಒಳಪಂಗಡಗಳಿದ್ದಾವೆ, ಆ ಎಲ್ಲ ಸಮಾಜದ ಜನರು ಭಿನ್ನತೆಗಳನ್ನು ಮರೆತು ಒಳಪಂಗಡಗಳ ನಡುವೆ ಸಂಬಂಧಗಳನ್ನು ಬೆಳೆಸಬೇಕು. ಆ ನಿಟ್ಟಿನೊಳಗೆ ಮುಂದೆ ಬರತಕ್ಕಂಥ ಜನಗಣತಿ ಸಂದರ್ಭದಲ್ಲಿ ಯಾವುದೇ ಒಳಪಂಗಡಗಳಿದ್ದರೂ ಕೂಡ, ಉಪಜಾತಿಗಳಿದ್ದರೂ ಕೂಡ ಮೊದಲನೇದಾಗಿ ವೀರಶೈವ ಲಿಂಗಾಯತ ಅಂಥೇಳಿ ನಮೂದು ಮಾಡಿ ಆ ನಂತರದಲ್ಲಿ ಉಪಜಾತಿಯನ್ನು ನಮೂದು ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಕೂಡ ಈ ಸಂದರ್ಭದಲ್ಲಿ ಕೈಗೊಳ್ಳಲಾಗಿದೆ. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ
ನಿರ್ಣಯ ಮಾಡಿದ್ದು ಒಳ್ಳೆಯ ಬೆಳವಣಿಗೆ. ಲಿಂಗಾಯತರ ಧರ್ಮ ಈಗಾಗಲೇ 900 ವರ್ಷಗಳ ಹಿಂದೆಯೇ ಸ್ವತಂತ್ರ ಧರ್ಮವಾಗಿದೆ. ಆ ಧರ್ಮಕ್ಕೆ ಬಸವಣ್ಣವರ ಸಂವಿಧಾನ ಮಾನ್ಯತೆ ಬೇಕು ಎನ್ನುವಂಥ ಹೋರಾಟ ಇದೆ. ಆ ಹೋರಾಟಕ್ಕೆ ಪೂರಕವಾಗಿ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗುವಂಥ ಹಿನ್ನೆಲೆ ಒಳಗೆ ಏನು ಕೆಲವು ಜನನಾಯಕರು ಘೋಷಣೆ ಮಾಡಿದ್ರಲ್ಲ, ಅದು ಒಳ್ಳೆಯ ಬೆಳವಣಿಗೆ. ಈಗಾಗಲೇ ಜೈನ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಸಿಖ್ ಧರ್ಮಕ್ಕೆ ಮಾನ್ಯತೆ ಕೊಟ್ಟಿರೋ ಹಾಗೆ ಬಸವಣ್ಣವರು ಸ್ಥಾಪನೆ ಮಾಡ್ತಕ್ಕಂಥ ಲಿಂಗಾಯತ ಧರ್ಮಕ್ಕೂ ಸಂವಿಧಾನಾತ್ಮಕ ಮಾನ್ಯತೆ ಕೊಡುವಂಥ ಹಿನ್ನೆಲೆ ಒಳಗೆ ಕಾರ್ಯಪ್ರವೃತ್ತ ಆಗಬೇಕು ಅಂತೇಳಿ ಈ ಮೂಲಕವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಎಲ್ಲವೂ ತಿಳಿಯಾಗಿದ್ದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸ್ಟೇಟ್ಮೆಂಟ್ ತಿಳಿಯಾಗಿದ್ದ ನೀರನ್ನ ಕದಡುವಂತಹ ಕೆಲಸ ಮಾಡ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಅದೇ ಹಿಜಬ್ ವಿಚಾರ. ಇದೀಗ ಹಿಜಬ್ ನಿಷೇಧ ವಾಪಸ್ ಅಂತ ಸಿದ್ದರಾಮಯ್ಯ ಹೇಳಿದ್ದು ಹಿಜಬ್ ವರ್ಸಸ್ ಕೇಸರಿ ಶಾಲು ಫೈಟ್ ಮತ್ತೆ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ. ಸದ್ಯಕ್ಕೆ ವಿವಾದವನ್ನ ತಣ್ಣಗಾಗಿಸೋಕೆ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಕೇಳಿ ಬರ್ತಾ ಇದೆಯಾ? ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಅಧಿಕೃತ ಆದೇಶ ಬೇಡ ಅಂತ ಮನವಿ ಮಾಡಿರೋಂಗ್ ಕಾಣಿಸ್ತಾ ಇದೆ. ಒಂದ್ ವೇಳೆ ಆದೇಶವನ್ನ ಹೊರಡಿಸ್ಬಿಟ್ರೆ ಆತಂಕವನ್ನ ಈಗ ಅದು ಈ ಕೇಸರಿ ಶಾಲು ಅಭಿಯಾನ ಜೋರಾಗಬಹುದು ಅನ್ನುವ ಆತಂಕ ಸಿದ್ದರಾಮಯ್ಯ ಸಚಿವ ಸಂಪುಟದ ಒಂದು ಸಚಿವರುಗಳಿಗಿದೆ. ಈಗ ಸಿದ್ದರಾಮಯ್ಯ ಬಳಿ ಆತಂಕವನ್ನ ಸಂಪುಟದ ಸಚಿವರು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಿಜಬ್ ಘೋಷಣೆ ವಾಪಸ್ ಪಡೆದ್ರೆ ರಾಜಕೀಯ ಲಾಭ ಅಷ್ಟಕ್ಕಷ್ಟೇ, ಅಧಿಕೃತ ಆದೇಶ ಹೊರಡಿಸ್ಬಿಟ್ರೆ ಬಿಜೆಪಿಗಾಗೋ ಲಾಭವೇ ಜಾಸ್ತಿ. ಸದ್ಯಕ್ಕೆ ಯಾವುದು ಬೇಡ ಸುಮ್ಮನಿರೋಣ ಅಂತ ಸಚಿವರು ಒತ್ತಡವನ್ನ ಹೇರ್ತಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ. ಒಂದಂತೂ ನಿಜ, ಈ ಸಂದರ್ಭದಲ್ಲಿ ಘೋಷಣೆ ಹೊರಗೆ ಬಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನು ಪ್ಲಸ್ ಆಗುತ್ತೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಿನ ಲಾಭವನ್ನ ಬಿಜೆಪಿ ಪಡೆದುಕೊಳ್ಳೋಕೆ ತುದಿಗಾಲಲ್ಲಿ ನಿಂತಿದೆ. ಲೋಕಸಭಾ ಚುನಾವಣೆ ಕೇವಲ ಬೆರಳೆಣಿಕೆ ತಿಂಗಳಷ್ಟು ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಏನು ಮಾಡುತ್ತೆ ಸಿದ್ದರಾಮಯ್ಯ ಸರ್ಕಾರ? ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಅವರು, ಮೈಸೂರಿನಲ್ಲಿ ಫುಲ್ ಜೋಶಲ್ಲಿ ಇಲ್ಲ ಇನ್ಮೇಲೆ ನೋ ಹಿಜಾಬ್ ವಾಪಸ್ ತಗೊಳಕ್ ಹೇಳ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಮಾರನೇ ದಿನ ಸ್ವಲ್ಪ ಯೂಟರ್ನ್ ಹೊಡೆದಂಗೆ ಕಾಣಿಸ್ತು. ಇನ್ನೂ ಚರ್ಚೆ ಮಾಡಿಲ್ಲ, ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂದ್ರು. ಈ ನಡುವಲ್ಲಿ ಬೇಡ ಸರ್, ಈಗ ಅಂತಹ ಒಂದು ಸಾಹಸ ಕೈ ಹಾಕೋಕೆ ಹೋಗೋದು ಬೇಡ, ಯಾಕಂದ್ರೆ ಎಲೆಕ್ಷನ್ ಹತ್ರದಲ್ಲೇ ಇದೆ. ಹಿಜಾಬ್ ನಿಷೇಧ ವಾಪಸ್ ಅಂದ್ರೆ ಕೇಸರಿ ಶಾಲು ಅಭಿಯಾನ ಶುರುವಾಗ್ಬಿಡುತ್ತೆ, ಕಂಟ್ರೋಲಿಗೆ ತಗೊಳಕ್ಕಾಗಲ್ಲ. ಮತಗಳ ವಿಚಾರದಲ್ಲಿ ಅದು ಬಿಜೆಪಿಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ ಅಂತ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಸಚಿವರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿದ್ದರಾಮಯ್ಯ ಇದಕ್ಕೆ ಏನು ಹೇಳ್ತಾರೆ, ಕಾಂಗ್ರೆಸ್ ಏನು ನಿರ್ಧಾರ ಮಾಡುತ್ತೆ, ಸದ್ಯಕ್ಕೆ ತಣ್ಣಗಾಗುತ್ತಾ ಹಿಜಾಬ್, ಕಾದು ನೋಡಬೇಕು. ಹಿಜಾಬ್ ನಿಷೇಧ ವಾಪಸ್ ಪಡೆಯೋಕೆ ಇದೀಗ ಸಚಿವರುಗಳು, ಸಿದ್ದರಾಮಯ್ಯ ಸಂಪುಟದ ಸಚಿವರುಗಳು ಮನವರಿಕೆ ಮಾಡ್ತಿದ್ದಾರೆ ಮತ್ತು ಒತ್ತಡವನ್ನ ಹೇರ್ತಿದ್ದಾರೆ ಸಿದ್ದರಾಮಯ್ಯ ಅವ್ರ ಮೇಲೆ ಅನ್ನುವಂತಹ ಮಾಹಿತಿ ಇದೆ. ಅದು ಎಲ್ಲಿಗೆ ಹೋಗಿ ಏನಾಗುತ್ತೋ ಗೊತ್ತಿಲ್ಲ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದು ಹೇಳಿಕೆ ಏನಿದೆ, ನಿಜಕ್ಕೂ ಒಂದು ಸಮುದಾಯ ಅಥವಾ ಒಂದು ಧರ್ಮದ ವಿರುದ್ಧ ಬಹಳ ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತಾ ಇದೆ. ಸಿದ್ದರಾಮಯ್ಯ ಒಂದು ಧರ್ಮವನ್ನ ಓಲೈಕೆ ಮಾಡೋಕೆ ಏನು ಇಷ್ಟೆಲ್ಲ ಮಾಡ್ಬೇಕಂತ, ಯಾಕಂದ್ರೆ ಅವ್ರು ಹೋಗಿ ಬಂದು ಮೈಕ್ ಸಿಕ್ಕಾಗಲಿಲ್ಲ ಒಂದೇ ಧರ್ಮದ ಪರವಾಗಿ ಮಾತಾಡಿ ಇನ್ನೊಂದು ಧರ್ಮದ ವಿರೋಧಿನ ಅನ್ನುವ ಪ್ರಶ್ನೆ ಹುಟ್ಟಾಕೊಳ್ಳುವಂತೆ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಇದರ ನಡುವೆ ಪಾಪ DK ಶಿವಕುಮಾರ್ ಅವರು ಬಹಳ ಸಾಫ್ಟ್ ಹಿಂದುತ್ವದ ಮುಖಾಂತರ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ. ಇಷ್ಟು ದಿನ ಮಾಡಿದೆಲ್ಲವೂ ಕೂಡ ಇದು ನೀರ್ನಲ್ಲಿ ಹೋಮ ಮಾಡ್ದಂಗಾಯ್ತಾ? ಯಾಕಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ DK ಶಿವಕುಮಾರ್ ಅವರ ನಡೆ ಬಹಳ ಅಚ್ಚರಿ ಮೂಡಿಸ್ತು ಮತ್ತು ಅವರಿಗೆ ಗೆಲುವನ್ನ ಕೂಡ ತಂದುಕೊಟ್ಟಿತ್ತು. ಬಟ್ ಸಿದ್ದರಾಮಯ್ಯ ಅವರ ನಡೆ ಲೋಕಸಭೆ ಮೇಲೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಈಗಾಗಲೇ ಮುಖ್ಯಮಂತ್ರಿಗಳು ಇಂಡಿಕೇಟ್ ಮಾಡಿದ್ದಾರೆ, ಸರ್ಕಾರದ ನಿಲುವು ಏನಾಗ್ಬೋದು ಅನ್ನೋದನ್ನು ಈಗಾಗಲೇ ಅವರು ಸಾರ್ವಜನಿಕವಾಗಿ ಆ ನಿಲುವನ್ನು ತಿಳಿಸಿದ್ದಾರೆ. ಹಾಗಾಗಿ ಈಗ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ ಅವರ ಉದ್ದೇಶ ಏನಿದೆ ಅಂತಂದರೆ, ಸಂವಿಧಾನದಲ್ಲಿ ಎಲ್ಲದಕ್ಕೂ ಹಕ್ಕು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಪ್ರಜೆಗೂ ಕೂಡ ತಾನು ಮಾಡ್ತಕ್ಕಂಥ ಊಟ ಏನು, ತಾನು ಧರಿಸ್ತಕ್ಕಂಥ ಉಡುಪಿ ಏನು, ಅದು ಅವರವರಿಗೆ ಬಿಟ್ಟಿದ್ದು ಅನ್ನೋ ರೀತಿಯಲ್ಲಿ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ. ಇಟ್ ಈಸ್ ದೇರ್ ಫಂಡಮೆಂಟಲ್ ರೈಟ್. ಅದಕ್ಕಾಗಿ ಅವರು ಆ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಆ ಸನ್ನಿವೇಶ ಇರಬೇಕು ಅನ್ನೋದನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾಗಿ ಇವರು ಭಾರತೀಯ ಜನತಾ ಪಾರ್ಟಿಯವರು ಅದನ್ನೇ ಮೂಲವಾಗಿ ಇಟ್ಕೊಂಡು ಇವತ್ತು ಅವರು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಇದನ್ನು